ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಫಸ್ಟ್ ನೀನ್ ಹೋಗು, ನಾನು ಇನ್ 1 hour ಅಲ್ಲಿ ಬರ್ತೀನಿ. ಸಪರೇಟ್ ಆಗಿ ಯಾಕೆ ನಿತ್ಯ? ನಾವು ಒಟ್ಟಿಗೆ ಹೋಗೋಣ. ಮೊದಲು ನೀನ್ ಹೋಗಿ ಮ್ಯಾನೇಜ್ ಮಾಡು, ನಾನು ಶ್ವೇತಾ ಬರ್ತೀವಿ. ನಿತ್ಯ ನನ್ಕಿಂತ ಮುಂಚೆ ಹೇಗ್ ಬಂದ್ಲು? ಬನ್ನಿ ಅದ್ಗೆ. ನಿತ್ಯ, ನೀನ್ ಯಾವಾಗ ಬಂದೆ ಇಲ್ಲಿಗೆ? ನಾನೇ ಕರ್ಕೊಂಡು ಬಂದೆ ಮೇಡಮ್. 1 hour ಲೇಟ್ ಆಗಿ ಬರ್ತೀನಿ ಅಂದ್ಯಲ್ಲ? ನಾನೇ ಯಾವಾಗ ಹೇಳ್ದೆ? ಮನೇಲೆ ಹೇಳಿದ್ಯಲ್ಲ ನಿತ್ಯ, ನೀನು ಶ್ವೇತಾ ಆಮೇಲೆ ಒಟ್ಟಿಗೆ ಬರ್ತೀರಿ ಅಂತ. ಇಲ್ಲ ಮೇಡಮ್, ನಿತ್ಯ ಮೇಡಮ್ ರೋಡ್ ನಲ್ಲಿ ನಡ್ಕೊಂಡು ಬರ್ತಿದ್ರು, ನಾನೇ ಪಿಕಪ್ ಮಾಡಿ ಕರ್ಕೊಂಡು ಬಂದೆ. ನೀವೇನು ಟೆನ್ಷನ್ ಆಗ್ಬಿಡಿ ಆಂಟಿ, ಈಗೀಗ ಇವಳು ತುಂಬಾ ಜೋಕ್ ಮಾಡ್ತಾಳೆ ಆಂಟಿ. ಮನೀಷಾ, ಇವ್ರನ್ನ ಮತ್ತೆ. ಹಲೋ ಮೇಡಮ್. ಹಲೋ. ನೀವು ಕೂಡ ಮೆಜರ್ಮೆಂಟ್ಸ್ ಕೊಡಿ, ಫಂಕ್ಷನ್ಗೆ ಸ್ಪೆಷಲ್ ಆಗಿ ಡ್ರೆಸ್ ಡಿಸೈನ್ ಮಾಡ್ತೀನಿ. ನನ್ ಜೊತೆ ಬನ್ನಿ ಪ್ಲೀಸ್. ಸರ್ ನೋಡಿದ್ರ, ನಿತ್ಯ ಮೇಡಮ್ ನಿಮ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಂಗ ಕಾಣಿಸುತ್ತೆ. ನಾಳೆ ಫಂಕ್ಷನ್ ನಲ್ಲಿ ಇನ್ನೇನ್ ಬೇಡವಾ ಜೋಕ್ ಮಾಡ್ತಾರೋ ಏನೋ. ಅವಳನ್ನ ಹೇಗ್ ಸರಿ ಮಾಡ್ಬೇಕು ಅಂತ ನಂಗೆ ಗೊತ್ತು ನಾಣಿ. ಅಯ್ಯೋ ರಾಮ, ಮೇಡಮ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವೆಂತವ್ರು ಅಂತ ನನಗ್ ಗೊತ್ತಿಲ್ವಾ? ಏನು ಗಂಗಾ, ಇನ್ನೂ ರೆಡಿ ಆಗಿಲ್ವಾ? ನನ್ಗೆ ಇಂಟ್ರೆಸ್ಟ್ ಇಲ್ಲ ಶ್ವೇತಾ. ಹಾಗಂದ್ರೆ ಹೇಗೆ? ಮೇಡಮ್ ಆಲ್ರೆಡಿ ಹೋಗಿದ್ದಾರೆ, ನಾವ್ ಹೋಗದೆ ಇದ್ರೆ ಟೆನ್ಷನ್ ಮಾಡ್ಕೋತಾರೆ. ನೋಡು, ಮೇಡಮ್ ಕಾಲ್ ಮಾಡ್ತಿದ್ದಾರೆ, ಹೊರಟಿದೀವಿ ಅಂತ ಹೇಳ್ತೀನಿ. ಹಲೋ ಮೇಡಮ್. ಎಲ್ಲಿದ್ಯಾ ಶ್ವೇತಾ? ಮನೇಲೆ ಮೇಡಮ್. ಇನ್ನು ಮನೇಲಿ ಏನ್ ಮಾಡ್ತಿದ್ಯಾ? ನಿತ್ಯ ಜೊತೆ ಬಾ ಅನ್ನಲ್ಲ? ಬರ್ತಿದೀವಿ ಮೇಡಮ್. ಏನ್ ಬರೋದು? ಯಾಕೆ ನನ್ಗೆ ಹೇಗ್ ಟೆನ್ಷನ್ ಕೊಡ್ತೀರಾ? ನನ್ ಜೊತೆ ಬಾ ಅಂದ್ರೆ ಬರ್ದೆ, ನನ್ಗಿಂತ ಮೊದ್ಲೇ ನಿತ್ಯ ಇಲ್ಲಿ ಬಂದಿದ್ದಾಳೆ. ಮೇಡಮ್, ನಿತ್ಯನ ಒಬ್ಬಳನ್ನೇ ಯಾಕೆ ಕಳಿಸ್ದೆ? ಅವಳ ಜೊತೆ ನೀನ್ ಬರ್ದೆ ಅಲ್ಲೇನ್ ಮಾಡ್ತಿದ್ಯಾ? ನಿತ್ಯ ಮೇಡಮ್ ಬಂದಿದಾರ? ಅಷ್ಟು ಶಾಕಿಂಗ್ ಆಗಿ ಕೇಳ್ತಿದ್ಯಲ್ಲ. ನಿತ್ಯ ನಿನಗ್ ಹೇಳ್ದೆ ಬಂದಿದ್ದಾಳ? ಯಾಕೆ ಇಬ್ರು ಸೇರಿ ನನಗ್ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡ್ರಾ? ಇಲ್ಲ ಮೇಡಮ್. ನಿತ್ಯ ಇಲ್ಲಿ ರೆಡಿ ಆಗ್ತಿದ್ದಾಳೆ, ನೀನ್ ಅವಳ ಪಕ್ಕನೇ ಇರ್ಬೇಕು. ಕಮ್ ಫಾಸ್ಟ್. ಸರಿ ಮೇಡಮ್. ಏನಾಯ್ತು ಶ್ವೇತಾ? ನಿತ್ಯ ಮೇಡಮ್ ಆಲ್ರೆಡಿ ಅಲ್ಲಿದ್ದಾರಂತೆ ಗಂಗಾ. ಏನಾಗ್ತಿದೆ ಶ್ವೇತಾ? ಅಮ್ಮ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಅದು ಹಾಗೆ ಸುಮ್ನೆ ಬಂದಿದ್ದೆ. ನಾನಿಲ್ಲೇ ಕೆಲಸ ಮಾಡೋದಮ್ಮ. ನೀನು ಈ ಮನೇಲಿ ಕೆಲಸ ಮಾಡೋದನ್ನ ನನಗೆ ಯಾಕೆ ಹೇಳಿಲ್ಲ? ನಿನಗ್ಯಾಕೆ ಹೇಳ್ಬೇಕು? ಮನೇಲಿ ಎಲ್ಲ ಹೇಳ್ತಿರ್ತೀಯಲ್ಲ, ಇದನ್ನ ಯಾಕೆ ಹೇಳಿಲ್ಲ ಅಂದಿದ್ದು? ಅಂದ್ರೆ ನೀನ್ ಗಂಗಾನಾ? ಗಂಗಾನೋ ನಿತ್ಯನೋ ಗೊತ್ತಿಲ್ಲ, ನಿನ್ ಜೊತೆ ಇರೋಳು. ಗಂಗಾ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಅವರು ಕರ್ಕೊಂಡ್ ಬಂದ್ರು, ಬಂದೆ. ಈ ಡ್ರೆಸ್ ಯಾಕೆ ಹಾಕೊಂಡಿದ್ಯಾ? ಅವರು ಹಾಕೋ ಅಂದ್ರು, ಹಾಕೊಂಡೆ. ಬುದ್ಧಿ ಇದೆಯೇನೆ ನಿನ್ಗೆ? ಇದು ಆ ಸರ್ ಮನೆ. ನೀನ್ ಹಾಕೊಂಡಿರೋ ಬಟ್ಟೆ ಆ ಸರ್ ಮದ್ವೆ ಆಗೋ ಹುಡುಗಿ ಬಟ್ಟೆ. ಅಂದ್ರೆ ಅವರು ಮದ್ವೆ ಆಗ್ತಿರೋದು ನಿತ್ಯಾನ? ನಿತ್ಯನ್ ಮಾಡ್ಕೊಳ್ದೆ ಇನ್ನೇನ್ ನಿನ್ನ ಮಾಡ್ಕೋತಾರೆ. ಇಷ್ಟಕ್ಕೂ ನನ್ ಮನೆಯಿಂದ ಹೊರಗ್ ಬರ್ಬೇಡ ಅಂದಿದ್ನಲ್ಲ, ಯಾಕೆ ಬಂದೆ? ನಾನು ಹೊರಗಡೆ ಬಂದಿದ್ದಕ್ಕೆ ನನ್ನ ನಿಜವಾದ ಗೆಟಪ್ ನನಗ್ ಗೊತ್ತಾಯ್ತು. ನಿನ್ ಮುಖ ಬುದ್ಧಿ ಇಲ್ದೆ ಮಾತಾಡಿ ಇಲ್ದಿರೋ ಸಮಸ್ಯೆಗೆ ಸಿಕ್ಕಾಕೋಬೇಡ. ಬಾ. ಏನ್ ಮಮ್ಮಿ, ಅವಳನ್ ಎತ್ಬಿಡು ಅಂದ್ರೆ ಚೀಪಾಗ ಅವಳ ಡ್ರೆಸ್ ಎತ್ತಿದ್ಯಾ? ನನ್ಗೇನು ಗೊತ್ತಿಲ್ವೇ? ನಿತ್ಯ ಮೇಡಮ್ ಈ ಮನೆಯಿಂದನೂ ಹೋದ್ರಾ? ಏನಾಯ್ತು ಶ್ವೇತಾ? ನಿತ್ಯ ಮೇಡಮ್ ಈ ಮನೆಯಿಂದನೂ ಹೋದ್ರು ಗಂಗಾ. ಹೊರಟೋದ್ರಾ? ಅಯ್ಯೋ, ಯಾಕೆ? ಏನೋ ಗಂಗಾ, ಎಲ್ರೂ ಅವ್ರನ್ನೇ ಹುಡುಕ್ತಾ ಇದ್ದಾರೆ. ಅಮ್ಮ ಅವ್ರು ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ದಾರೆ? ನೀನ್ ಬೇಗ ಲಾನಿಗ್ ಬಂದ್ಬಿಡು. ನಿತ್ಯ ಮೇಡಮ್ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಬರ್ತಿದ್ದೀನಿ.
ನಿತ್ಯ ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗಿರ್ತಾಳೆ? ಅಲ್ನೋಡಿ ಬರ್ತಿದ್ದಾಳೆ. ಇದೇನ್ ಮಮ್ಮಿ, ವೆಡ್ಡಿಂಗ್ ಡ್ರೆಸ್ ಹಾಕೊಳ್ದೆ ಇನ್ಯಾವುದೋ ಡ್ರೆಸ್ ಹಾಕೊಂಡಿದ್ದಾಳೆ? ಎಲ್ಲಿ ಹೋಗಿದ್ದೆ ನಿತ್ಯ? ಏನಾಯ್ತು? ಇನ್ನೂ ವೆಡ್ಡಿಂಗ್ ಡ್ರೆಸ್ ಹಾಕೊಳ್ಳಿಲ್ಲ? ಅದು ಮಾಮ್, ಮೇಡಮ್ ಫೇಸ್ ವಾಶ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಅವ್ರ ಡ್ರೆಸ್ ಕಾಣಿಸ್ತಿರ್ಲಿಲ್ಲ ಮೇಡಮ್. ಯಾರೋ ಕಳ್ಳೀರು ಅಸೂಯೆಯಿಂದ ಕದ್ದಿರ್ಬೇಕು. ಏನಾಯ್ತು? ನೀವೇನ್ ಮೇಡಮ್ ಇನ್ನೂ ವೆಡ್ಡಿಂಗ್ ಡ್ರೆಸ್ ಹಾಕೊಂಡಿಲ್ಲ? ಆ ಡ್ರೆಸ್ ಬಗ್ಗೆನೇ ಡಿಸ್ಕಷನ್ ಅಮ್ಮ. ಯಾರೋ ಡ್ರೆಸ್ ನ ಕದ್ದಿದಾರಂತೆ. ವಾಟ್? ಮನೇಲಿರೋ ಡ್ರೆಸ್ ಯಾರ್ ಕದೀತಾರೆ? ಈ ಮನೆಗೆ ಕಳ್ಳರು ಬಂದಿದಾರಂತೆ. ನಾಯಿನ್ ಕರ್ಸಿ ಹುಡುಕ್ಸಮ್ಮ. ನೋ 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 ನೋ, ಅಗತ್ಯ ಇಲ್ಲ. ಇಂಥದ್ದೆಲ್ಲ ಆಗತ್ತೆ ಅಂತಾನೆ ಮದುಮಗ್ಳು ಡ್ರೆಸ್ ಪೇರ್ ಇಟ್ಟಿರ್ತೀವಿ. ಸ್ವಾತಿ, ಬ್ರೈಟ್ ಡ್ರೆಸ್ ಪೇರ್ ಇದೆಯಲ್ಲ, ಅದನ್ನ ತಗೊಂಡ್ ಬಾ. ಓಕೆ ಮೇಡಮ್. ಹುಚ್ಚಿಡ್ದಿದ್ಯಾ ನಿನ್ಗೆ? ನಾನ್ ಹೇಳೋ ಮಾತ್ ಕೇಳಲ್ವಾ ನೀನು? ನನ್ ಪಾಸ್ಟ್ ನೆನ್ಪಾಗೋವರ್ಗೂ ನನ್ ಯಾರ್ ಮಾತು ಕೇಳಲ್ಲ. ನೀನ್ ಇಲ್ಲಿರೋದು ಒಳ್ಳೇದಲ್ವೇ? ಸಮಸ್ಯೆ ಏನಾ ಸಮಸ್ಯೆ? ನಿನಗ್ ಹೇಗ್ ಹೇಳಿ? ಇದು ನಮ್ ಜಾಗ ಅಲ್ವೇ? ಇವರು ನಮ್ಮವರು ಅಲ್ಲ, ಅರ್ಥ ಮಾಡ್ಕೋ. ನನ್ಗೆ ನೀನೇ ಕನೆಕ್ಟ್ ಆಗ್ಲಿಲ್ಲ. ಈ ಪ್ಲೇಸು, ಈ ಮನುಷ್ಯರೇ ನನಗ್ ಕನೆಕ್ಟ್ ಆಗ್ತಿದ್ದಾರೆ. ಅಂದ್ರೆ ನಾನು ಇವ್ರ ಮನೆ ಹುಡುಗಿನೇ. ಹುಲಿ ನೋಡಿ ಕತ್ತೆ ಕಿರ್ಚೋ ಹಾಗಿದೆ ನಿನ್ನ ವ್ಯವಹಾರ. ದೊಡ್ಡ ಮನೇಲಿ ಕೆಲಸ ಮಾಡಿದ ಮಾತ್ರಕ್ಕೆ ಆ ಮನೆಯವರೇ ಆಗಕ್ಕಾಗತ್ತಾ? ನಾವು ಕೆಲಸದವರು, ಅದನ್ನ ನೆನ್ಪಲ್ಲಿಟ್ಕೋ. ನನಗ್ ನೆನ್ಪಿದೆ, ನಾನ್ ಯಾವ ಕೆಲ್ಸನೂ ಮಾಡಿಲ್ಲ. ಮೊನ್ನೆ ನೀನ್ ನನ್ನ ಹತ್ರ ಮಾಡ್ಸಿರೋ ಕೆಲ್ಸ ಯಾವ್ದು ನನಗ್ ಅಭ್ಯಾಸ ಇಲ್ಲ. ಇಷ್ಟಕ್ಕೂ ನೀನ್ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ನೀನ್ ಹೋಗ್ಲಿಲ್ಲ ಅಂದ್ರೆ ವಿಷ ಕುಡ್ದು ಇಲ್ಲೇ ಸಾಯ್ತೀನಿ. ನಾನ್ ಹೋದ್ರೆ ನಿನ್ಗೆ ಈ ಅಮ್ಮನೂ ಇರಲ್ಲ, ಆಧಾರನೂ ಇರಲ್ಲ. ಹೇಳು, ಸಾಯಿ ಅಂತ್ಯಾ? ಬೇಡ, ಹೋಗ್ತೀನಿ. ಬೇಗ ಹೋಗು. ನಾನ್ ಬರೋ ತನಕ ಮನೇಲೇ ಇರು. ಹೋಗೆ. ಹೋಗ್ತೀನಿ ಅನ್ನಲ್ಲ, ನೀನ್ ಹೋಗು. ನೀನ್ ಹೋಗದೆ ಹೋದ್ರೆ ನನ್ನ ಮೇಲೆ ಆಣೆ. ಎಲ್ಲ ರೆಡಿ ಆದ್ರಾ? ಇನ್ ಹೊರಡೋದಾ? ಇರಿ ಇರಿ, ಇನ್ನು ಮುಖ್ಯವಾದವ್ರು ಬಂದಿಲ್ಲ. ಯಾರ್ ನಣಿ? ಮತ್ತೇನಾದ್ರು ನಿನ್ ಮೀನಾಕ್ಷಿನ? ಅಲ್ಲ ಸರ್, ನಮ್ಮ ನಿತ್ಯ ಮೇಡಮ್. ಅಲ್ ನೋಡಿ, ನಿತ್ಯ ಬಂದಾಯ್ತು. ವಾವ್, ಬ್ಯೂಟಿಫುಲ್ ಮ್ಯಾಮ್, ಪ್ಲೀಸ್ ಕಮ್. ಬ್ಯೂಟಿಫುಲ್ ನಿತ್ಯ, ಲುಕಿಂಗ್ ವೆರಿ ನೈಸ್. ಹೌದಮ್ಮ, ಈ ಡ್ರೆಸ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಮಾಡ್ರನ್ ಡ್ರೆಸ್ ಅಲ್ಲಿರೋ ಮಹಾಲಕ್ಷ್ಮಿ ತರ ಇದೀರಾ. ಅಚ್ಚು ಗಂಗಾ ಹಾಗೆ ಇದ್ದಾಳೆ. ಇಬ್ಬರನ್ನು ಅಕ್ಕಪಕ್ಕ ನಿಲ್ಸಿದ್ರೆ ಗೊತ್ತೇ ಆಗಲ್ಲ. ನನ್ ದೃಷ್ಟಿನೇ ಬೀಳೋ ಹಾಗಿದೆ.
ಎಲ್ರೂ ಹೇಳ್ತಿದ್ದಾರೆ ಅಂತಲ್ಲ, ನಿಜವಾಗ್ಲೂ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ಮನೀಷಾ. ಇಟ್ಸ್ ಮೈ ಪ್ಲೆಜರ್. ನೀವೇನ್ ಅಂದ್ಕೊಳ್ದೇ ಇದ್ರೆ ಈ ಡ್ರೆಸ್ ಅಲ್ಲಿ ಒಂದ್ ಸ್ನ್ಯಾಪ್. ವೈ ನಾಟ್, ಶೋರ್. ಕಮ್ ನಿತ್ಯ. ನೀವು ಹೋಗ್ ಬನ್ನಿ. ನೀವಿಲ್ಲ ಅಂದ್ರೆ ಹೇಗ್ ಫಂಕ್ಷನ್ ಮಾಡೋದಜ್ಜಿ? ಅಂತ ಫಂಕ್ಷನ್ಗೆಲ್ಲ ನಾನ್ ಬರೋಕ್ಕಾಗಲ್ಲಪ್ಪ, ನನ್ಗ್ ಅಭ್ಯಾಸ ಇಲ್ಲ. ನೀವು ಸಂತೋಷವಾಗಿ ಹೋಗ್ ಬನ್ನಿ. ನೀವು ನಮ್ ಜೊತೆಗಿಲ್ದೆ ನಮಗ್ ಸಂತೋಷ ಹೇಗಾಗುತ್ತಜ್ಜಿ? ನಾನ್ ಎಲ್ಲೇ ಇದ್ರು ನನ್ ಮನ್ಸು ನಿಮ್ ಜೊತೆಲೇ ಇರುತ್ತೆ. ಅದು ಹಾಗಲ್ಲ ಅಜ್ಜಿ. ಅಜ್ಜಿನ ಬಲವಂತ ಮಾಡ್ಬೇಡ ಅಜ್ಜಿ. ಅವ್ರ ಮನೇಲಿದ್ರು ಅವ್ರ ಬ್ಲೆಸ್ಸಿಂಗ್ಸ್ ನಿನ್ಗಿದ್ದೇ ಇರುತ್ತೆ. ಹೊರಡು. ಓಕೆ ಜಿ, ಹೋಗ್ ಬರ್ತೀನಿ. ಬಾ. ಈ ಫಂಕ್ಷನ್ಗೆ ನೀವ್ ಯಾಕೆ ಬರ್ತಿಲ್ವೋ ನನ್ಗೆ ಗೊತ್ತು ಅಜ್ಜಿ. ಆದ್ರೆ ನಿಮ್ ಭಯ ನಿಜ ಅಲ್ಲ, ನಿಮ್ ಅನ್ಸಿಕೆ ಅರ್ಥ ಇಲ್ದಿರೋದು ಅಂತ ಈ ಮದ್ವೆ ಅಲ್ದಿರೋ ಮದ್ವೆಯಲ್ಲಿ ತೋರಿಸ್ತೀನಿ. ನೋಡ್ತಾ ಇರಿ. ಯಾಕಂದ್ರೆ ನಿಮ್ಮವರಲ್ಲೇ ಒಬ್ಬರನ್ನ ಆಲ್ರೆಡಿ ಕೊಂಡ್ಕೊಂಡ್ಬಿಟ್ಟಿದೀನಿ. ನಮ್ಮನೆಯವರಲ್ಲಿ ಒಬ್ರನ್ ಕೊಂಡ್ಕೊಂಡಿದ್ಯಾ? ಅದು ನನ್ ಗಂಡ ಅಲ್ಲ ತಾನೆ? ಅವ್ರಿಗೆ ಸಕ್ರೆ ವಿಷ ಹಾಕಿ ನೊಣನ್ ಕೊಲ್ಲಕ್ಕೂ ಕೈಯಲ್ಲಿ ಆಗದೆ ಇರೋರು. ನೊಣನೋ ಇರುವೆನೋ ಕಾಕ್ರೋಚ್ನೋ ಕೊಲ್ಲೋರಲ್ಲ ಮೇಡಮ್, ಸರಿಯಾದವ್ರನ್ನೇ ಆಯ್ಕೆ ಮಾಡ್ಕೊಂಡಿದೀನಿ. ಏಯ್, ಬಿಲ್ಡಪ್ ಜೋರಾಗೆ ಕೊಡ್ತಿದ್ಯಾ? ಅಷ್ಟಕ್ಕೂ ಯಾರ ವ್ಯಕ್ತಿ? ಒಂದ್ಸಾರಿ ಈ ಕಡೆ ನೋಡಿ ಮೇಡಮ್. ಮಮ್ಮಿ, ಏನಾಯ್ತು? ಅವಳ ಸಾವು ನನ್ನ ಕಣ್ಮುಂದೆ ಕಾಣಿಸ್ತೆ. ಹಗ್ಲು ಕನ್ಸು ಕಾಣ್ತಾ ಇದ್ಯಾ? ಆ ಕನಸು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಜ ಆಗತ್ತೆ. ನಿಜ ಆಗತ್ತೋ ಕನ್ಸಾಗೆ ಇರುತ್ತೋ ನೋಡೋಣ. ಓಕೆ,
ಈಗೇನ್ ಮಾಡ್ಬೇಕು? ಏನು ಮಾಡ್ಬೇಡಿ ಸರ್, ಜಸ್ಟ್ ಸ್ಟೇ ಹಿಯರ್. ನಿಮ್ಗೊಂದು ಸರ್ಪ್ರೈಸ್ ಇದೆ. ವಂಡರ್ಫುಲ್ ಸರ್ಪ್ರೈಸ್. ಆರಂಭನೆ ಇಷ್ಟು ಅದ್ದೂರಿ ಆಗಿದೆಯಲ್ಲಮ್ಮ. ದಟ್ ಈಸ್ ಮನೀಷಾ. ನೀನೇ ಹೇಳಿದ್ಯಲ್ಲ ಸರ್ಪ್ರೈಸ್ ಅಂತ, ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಟ್ಟೆ, ನಮ್ಗೆ ಶಾಕ್ ಕೊಟ್ಟೆ. ಈ ಮರ್ಡರ್ ಮಾಡಕ್ ನಿಮ್ಗೆ ಆಗಲ್ಲ ಅಂತ ಮಮ್ಮಿಗ್ ಮೊದ್ಲೇ ಹೇಳ್ದೆ. ಅನ್ನೆಸೆಸರಿ ಆಗಿ ನಿಮ್ಮನ್ನೆಲ್ಲ ನಂಬ್ಕೊಂಡು ಫೂಲ್ ಆಗಿದ್ದಾಳೆ. ಮೇಡಮ್, ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ ಮೇಡಮ್, ಪ್ಲೀಸ್ ಟ್ರಸ್ಟ್ ಮೀ. ಏಯ್, ಅವಳಿಗೆ ಎಂಟ್ರಿನೇ ಕೊಡ್ದೆ ಎಂಟ್ರೆನ್ಸ್ ಅಲ್ಲೇ ಅವಳನ್ನ ಮುಗಿಸ್ತೀನಿ ಅಂತ ನನಗ್ ಹೇಳಿ ಅವ್ರಿಗೆ ಸೇಫ್ ಆಗಿ ವೆಲ್ಕಮ್ ಕೊಟ್ಟೆ. ಇದೇ ರಿಪೀಟ್ ಆದ್ರೆ ನಿಜವಾಗ್ಲೂ ನಿನ್ನ ಅವನ್ನ ಕ್ಷಮಿಸಲ್ಲ. ಬಿ ಕೇರ್ಫುಲ್. ಏನ್ ನೀನ್ ಮಾಡಿರೋ ಕೆಲ್ಸ? ಪ್ಲಾನ್ ಮಾಡಿ ಮಾರ್ಕ್ ಮಾಡಿ ಟಾರ್ಗೆಟ್ ನ ನಿನ್ ಶೂಟಿಂಗ್ ರೇಂಜ್ ಅಲ್ಲಿ ನಿಲ್ಸಿದ್ರೆ ಯಾಕೆ ಗುರಿ ತಪ್ಪೆ? ಮಕ್ಳು ಅಡ್ಡ ಬಂದ್ರು. ವಾಟ್? ಶೇಮ್. ಪ್ರೊಫೆಷನಲ್ ಅಂತ ಹೇಳ್ಕೊಂಡು ಇಷ್ಟು ಈಸಿಯಾಗಿ ಫೇಲ್ ಆಗೋದು ನಮ್ಗೆ ನಾಚಿಕೆ ವಿಷಯ. ಇನ್ನೊಂದ್ಸರಿ ಟ್ರೈ ಮಾಡೋಣ. ಈ ಸಲ ಫೇಲ್ ಆದ್ರೆ ಟಾರ್ಗೆಟ್ ನ ಮುಗ್ಸೋದಕ್ಕಿಂತ ನಾವು ಸಾಯೋದೇ ಬೆಟರ್. ನಾನ್ ಹೋಗ್ತೀನಿ, ಫೋಟೋ ಶೂಟ್ಗೆ ಟೈಮ್ ಆಗ್ತಿದೆ. ರವಿ ರೆಡಿನಾ? ರೆಡಿ ಮ್ಯಾಮ್. ಓಕೆ ಸರ್, ಕ್ಯಾಮ್ರಾ ರೆಡಿ. ನೀವು ಮೇಡಮ್ ಬಂದ್ರೆ ಫೋಟೋ ಶೂಟ್ ನ ಸ್ಟಾರ್ಟ್ ಮಾಡಬಹುದು. ಶೋರ್. ಹಾಯ್, ಫಸ್ಟ್ ನಾವು. ಏನ್ರಿ ಇದು ಚಿಕ್ಕ ಮಕ್ಳ ತರ? ಕೂತ್ಕೊಳ್ರಿ. ಸೋದರಳಿ ಮದ್ವೆಗೆ ಸೋದರತ್ತೆ ಮಾವನೇ ಮುಂದೆ ಹೋಗ್ಬೇಕು. ಬಾ ಚಂದ್ರಿಕಾ. ಮರ್ಯಾದೆ ತೆಗೆದು ಬಾಯ್ ಮುಚ್ಕೊಂಡು ಕೂತ್ಕೊಳ್ತೀರಾ? ಅಲ್ಲಿ ಮದ್ವೆ ಹುಡ್ಗ ಮದ್ವೆ ಹುಡ್ಗಿ ಮುಂದೆ ಹೋಗ್ಬೇಕೆ ಹೊರತು ನಾನು ನೀವು ಯಾಕೆ ಹೋಗ್ಬೇಕು? ಕೂತ್ಕೊಳ್ಳಿ. ಸರ್, ಮೇಡಮ್ ಪಕ್ಕದಲ್ಲೇ ಸ್ಟಡಿಯಾಗಿ ನಿಂತ್ಕೊಳ್ಳಿ. ಸ್ಟಡಿ ಏನಮ್ಮ ಸ್ಟಡಿ? ನಾವೇನಾದ್ರೂ ಆಧಾರ್ ಕಾರ್ಡ್ಗೂ ರೇಷನ್ ಕಾರ್ಡ್ಗೂ ಫೋಟೋ ತೆಗಿತಿದ್ವಿ ಅಂದ್ಕೊಂಡ್ಯಾ? ಮದ್ವೆ ಫೋಟೋನಮ್ಮ. ಹೋ ತಮ್ಮ ಫೋಟೋಗ್ರಾಫರ್, ನಾವು ಸ್ಟೈಲ್ ಮಾಡಿ ರೆಡಿ ಅಂತೀವಿ, ಆಗ್ ತೆಗಿ ಫೋಟೋನ. ಓಕೆ ಸರ್. ಚಂದ್ರಿಕಾ, ಕೈ ಹೀಗ್ ಮಾಡು. ಯಾಕೆ? ಟೈಟಾನಿಕ್ ಪೋಸ್ ಕಣೆ. ಈ ಪೋಸ್ ಅಲ್ಲಿ ಒಂದು ಫೋಟೋ ತೆಗಿ. ಪ್ರಸಾದ್ ಅವ್ರೆ. ಓಯ್, ಏನ್ ಸಾರ್, ಎಲ್ಲಿದ್ದೀರಾ? ಇಲ್ಲೇ ಫ್ರೇಮ್ ಅಲ್ಲಿ ಮೇಡಮ್ ಒಬ್ರೆ ಕಾಣ್ತಿದ್ದಾರೆ, ನೀವು ಕಾಣ್ತಾನೆ ಇಲ್ವಲ್ಲ? ಅಬ್ಬಾ, ಹಿಂದೆ ಇದ್ದೀನಿ ನಾಣಿ. ಓ, ಇದೀರಾ? ಸ್ಟೂಲ್ ಹಾಕೊಂಡು ನಿಂತ್ಕೊಳ್ಳಿ, ಕಾಣಿಸ್ತೀರಾ? ಈಗ ಇನ್ನೊಂದು ಪೋಸು. ಇದ್ಯಾವ ಪೋಸ್ ಸರ್?
ಇಡಿಯಟ್ ಸಿನಿಮಾದ ಪೋಸಪ್ಪ. ಓಹೋ, ಇನ್ನೊಂದು ಪೋಸು, ಇದು ಬಾಹುಬಲಿ ಪೋಸು. ಸಾಕ್ ನಡೀರಿ. ಇರು ಚಂದ್ರಿಕಾ, ಇನ್ನೂ 4-5 ಪೋಸ್ ಇದೆ. ಎಲ್ಲ ನಗ್ತಿದ್ದಾರೆ, ಬನ್ನಿ. ಡ್ಯಾಡ್, ಈಗ ನೀವು ಚಿಕ್ಕಮ್ಮ ಹೋಗಿ. ರೂಪಾ ಅವರು ಮೊದಲು ಹೋಗ್ಲಿ, ಆಮೇಲೆ ನಾವು ಹೋಗ್ತೀವಿ. ನೀವು ಹೋಗಿ ರೂಪಾ ಅವ್ರೆ. ನಾನ್ ಮದ್ವೆ ಫೋಟೋಸ್ ಅಂದ್ರೆ ಜೋಡಿಯಾಗಿ ತೆಗಿಬೇಕು. ರೂಪಾ ಅವ್ರೇನೋ ಇಲ್ಲೇ ಇದ್ದಾರೆ. ಯಾಕೆ ಅವ್ರಿಗೆ ಹಾಗೆ ಅವಮಾನ ಮಾಡಿದೆ ಚಂದ್ರಿಕಾ? ಯಾವಾಗ ಏನ್ ಮಾಡ್ಬೇಕೋ ಗೊತ್ತಿಲ್ವ ನಿನ್ಗೆ? ಕೇಳ್ಬೇಕಾಗಿದ್ದ ಟೈಮಲ್ಲೇ ಕೇಳಿದೀನಿ, ನೀವ್ ಸುಮ್ನೆ ವಟ ಅನ್ಬೇಡಿ. ಡ್ಯಾಡಿ, ಆಂಟಿ ಅಪ್ಸೆಟ್ ಆಗಿದ್ದಾರೆ. ನೀವು ಚಿಕ್ಕಮ್ಮ ಹೋಗಿ, ಆಂಟಿ ಆಮೇಲೆ ಹೋಗ್ತಾರೆ. ಓಕೆ. ಸರ್, ನೀವೀಗ ಸಿಂಪಲ್ ಆಗಿ ಸ್ಟಡಿಯಾಗಿ ನಿಂತ್ಕೊಂಡ್ರೆ ಹೇಗೆ? ಏನಾದ್ರೂ ಆಕ್ಟಿವಿಟೀಸ್ ಮಾಡಿ ಸರ್. ಏನ್ ಮಾಡುದು ನಾಣಿ? ಇರಿ, ನಾನು ಬರ್ತೀನಿ. ಇಲ್ಲಿ ನೋಡಿ, ಈ ಗುಲಾಬಿ ಮೇಡಮ್ ಕೊಡಿ. ನೀನ್ ತೆಗಿಯಪ್ಪ. ಏನ್ ಸರ್ ಹಿಂಗ್ ಕೊಡ್ತೀರಾ? ಆಗಲ್ಲ ಸರ್, ಇಲ್ಲಿ ಕೊಡಿ. ನೋಡಿ ಈಗ. ಹಿಂಗ್ ಕೊಡ್ಬೇಕು. ಓಕೆನಾ ಸರ್? ನೀ ಕರೆಕ್ಟಾಗಿ ತೆಗಿಯಪ್ಪ. ಎಲ್ರೂ ಫೋಟೋ ಗಲಾಟೆಲಿದ್ದಾರೆ. ಅಮ್ಮವ್ರನ್ನ ಹುಡ್ಕೋಕೆ ಇದೇ ಸರಿಯಾದ ಸಮಯ. ಇಲ್ಲಿ ನೋಡಿ, ಈಗ ಈ ಹೂ ಹೇಗೆ ಕೊಡ್ತೀರಾ ತೋರಿಸ್ತೀನಿ ರೀ. ಈ ತರ ಕೊಡಿ, ಮೇಡಮ್ ತಗೋತಾರೆ. ಓಕೆನಾ? ಟ್ರೈ ಮಾಡಿ, ನೀ ಕರೆಕ್ಟಾಗಿ ತೆಗಿ. ಗುಂಪಿಂದ ತಪ್ಪಿಸ್ಕೊಂಡಿರೋ ಕುರಿ ಮರಿ ಹಾಗೆ ಅವಳು ಒಂಟಿಯಾಗಿ ಎಲ್ಲೋ ಹೋಗ್ತಿದ್ದಾಳೆ. ಎಲ್ರೂ ಇಲ್ಲೇ ಇದ್ದಾರೆ. ಅನುಮಾನ ಬರದೆ ಅವಳು ಕುತ್ತಿಗೆ ಕುಯ್ಯೋದಕ್ಕೆ ಇದೇ ಸರಿಯಾದ ಸಮಯ. ಈ ಸಲ ಆದ್ರೂ ಅವಳನ್ನ ಮುಗಿಸಿ ಆ ಶುಭ ವಾರ್ತೆ ನನಗೆ ಹೇಳು. ಹೋಗು. ಸರಿನಮ್ಮ, ನಾನು 10 ಎಣಿಸ್ತೀನಿ. ನಾನು ಬಂದು ಹುಡುಕ್ತೀನಿ, ನೀವು ಆಡ್ಕೊಳ್ಳಿ. ಸರಿ ಅಕ್ಕ, ಥ್ಯಾಂಕ್ಸ್ ಅಕ್ಕ. ನಿನ್ ಕಣ್ಮುಚ್ಚೋ ಧೈರ್ಯ ನನ್ಗಲ್ದೆ ಇನ್ ಯಾರಿಗಿದೆ ನಿತ್ಯ? ಅದಕ್ಕೆ ನಿಮಗೆ ಏಟ್ ಬಿದ್ದಿದ್ದು. ಓಹೋ, ನನ್ ಪ್ಲೇಸ್ ಅಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಬಿಡ್ತಿದ್ದೆ ಅಂತಾಯ್ತು. ಇಲ್ಲ, ಸಾಯಿಸ್ತಿದ್ದೆ. ಓ, ನೀನ್ ನಿಜವಾಗ್ಲೂ ಡೆವಿಲ್ಲೇ. ಹೌದು, ಅಲ್ಲಿ ಫೋಟೋ ಶೂಟ್ ನಡೀತಿದ್ರೆ
ಇಲ್ಲಿ ನೀನು ಮಕ್ಕಳ ಜೊತೆ ಆಟ ಆಡ್ತಿದ್ಯಲ್ಲ. ಅದು ಅಲ್ಲಿ ನನ್ಗೆ ಬೋರ್ ಆಗ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ನನ್ನ ಹತ್ರ ಹೇಳೋದಲ್ವಾ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದೆ. ಅದಕ್ಕೆ ಹೇಳಿಲ್ಲ. ಅಂದ್ರೆ ನಾನು ಕೂಡ ನಿನಗೆ ಬೋರ್ ಆಗಿದ್ದೀನಿ ಅಂತಾಯ್ತು. ಅಲ್ಲ, ಸುದ್ಕೇಲ್ ಹೊಡಿತೀರಾ. ಸೊ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತಾಯ್ತು. ಓಕೆ ನಿತ್ಯ, ನನ್ ಜೊತೆ ಇರೋ ಟೈಮ್ ನಿನಗೆ ಎಷ್ಟು ಸ್ವೀಟ್ ಆಗಿರುತ್ತೋ ಫೋಟೋ ಶೂಟಲ್ಲಿ ನಿನಗೆ ತೋರಿಸ್ತೀನಿ. ಶೂಟ್ ಆದ್ಮೇಲೆ ನನ್ನ ನೋಡಿ ಬೋರ್ ಆಗಿದೆ ಅಂತಂದವಳು ನಾನೆಷ್ಟು ಕೇರ್ ತಗೋತೀನಿ ಅಂತ ಗೊತ್ತಾಗುತ್ತೆ. ಕಮ್. ಅದಕ್ಕೆ ಅರ್ಜೆಂಟ್ ಯಾಕೆ? ಅಮ್ಮ ಬಂದ್ಬಿಡ್ಲಿ. ಹೇಗಾದ್ರೂ ಗಂಗಾ ಯಾರೋ ಕಂಡಿಡಿಬೇಕು. ಆಗ್ಲೇ ನಾನ್ಯಾರೋ ನನ್ ಪಾಸ್ಟ್ ಏನೋ ಗೊತ್ತಾಗೋದು. ಶ್ವೇತಾ, ಅಮ್ಮವ್ರೆಲ್ಲೂ ಕಾಣ್ತಿಲ್ವಲ್ಲ. ಹೇಗಾದ್ರೂ ಅವ್ರನ್ನ ಹುಡ್ಕೊಂಡ್ ಬಂದು ಈ ಗೊಂದಲದ ಗೂಡಿಂದ ಆದಷ್ಟು ಬೇಗ ಹೊರಗ್ ಬರ್ಬೇಕು. ಹೌದು ಗಂಗಾ, ಬಾ ಹುಡ್ಕೋಣ. ನಾನ್ ಕಳ್ಳಿ ಏನೋ, ಹೋಗಿ ಒಳಗಡೆ. ವಾಟ್ ದ ಹೆಲ್? ಯಾರ್ ನೀವು? ನಿತ್ಯ, ಜಸ್ಟ್ ಮಿನಿಟ್. ನಿತ್ಯ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಲ್ಲಿ ಫಂಕ್ಷನ್ ನಡೀತಿದ್ಯಲ್ಲ, ನೀನ್ ಹೀಗ್ ಬರ್ಬೋದಾ? ಹೋಗು. ಹಾ ಸಾರಿ, ಹೇಳಿ. ಎವ್ರಿಬಡಿ, ಈಗ ನಾನ್ ಹೇಳೋದನ್ನ ಎಲ್ರು ಕೇರ್ಫುಲ್ ಆಗಿ ಕೇಳಿ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರ ಜೊತೆ ನಾನೊಂದು ಗೇಮ್ ಆಡಿಸ್ತೀನಿ. ಎಲ್ರು ಇಲ್ಲೇ ಇದ್ದಾರಲ್ಲ? ರೂಪಾ ಮೇಡಮ್ ಎಲ್ಲಿ? ರೂಪಾ ಮೇಡಮ್, ನೀವ್ ಎಲ್ಲಿದ್ರು ಕೂಡ ಇಲ್ಲಿ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಕಮ್ ಮೇಡಮ್. ನಿತ್ಯ, ನಿತ್ಯ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಅಲ್ಲಿ ಎಲ್ಲಾರ್ನು ಬಂದ್ ಕರೀತಿದಾರಲ್ಲ, ಬಾ ಬಾ. ಈಗ ಅಲ್ಲಿಗೆ ಹೋದ್ರೆ ಏನೋ ಹುಚ್ಚ ಆಟ ಆಡಿಸ್ತಾರೆ. ಆ ಆಟಕ್ಕಿಂತ ಅಮ್ಮವ್ರನ್ನ ಹುಡ್ಕೋದೇ ಮುಖ್ಯ. ಅಮ್ಮವ್ರು ಎಲ್ಲಿದ್ದಾರೋ ಏನೋ. ಮೇಡಮ್ ಬರ್ತಾರೆ ಬಿಡಮ್ಮ, ಮೊದ್ಲು ಇಲ್ಲಿರೋರ್ಗೆ ಆಟ ಆಡಿಸ್ಬೋದಲ್ಲ. ಓಕೆ ಓಕೆ, ಈಗ ನಿಮ್ಮೆಲ್ರ ಜೊತೆ ಒಂದು ಒಳ್ಳೆ ಗೇಮ್ ಆಡ್ಸೋಣ ಅಂತ ಇದ್ದೀನಿ. ಅಂದ್ವಾದ ಗೇಮ? ನಾನ್ ರೆಡಿ, ನಾನ್ ರೆಡಿ, ನಾನ್ ರೆಡಿ. ನೀವು ಮಾತ್ರ ಅಲ್ಲ, ಈ ಗೇಮ್ ನ ಎಲ್ರೂ ಆಡ್ಬೇಕು. ಹೌದು, ಇಷ್ಟಕ್ಕೆ ಈ ಗೇಮ್ ಏನು? ಬ್ಲೈಂಡ್ ಫೋಲ್ಡ್ ಗೇಮ್, ಅಚ್ಚ ಕನ್ನಡದಲ್ಲಿ ಕಣ್ಣ ಮುಚ್ಚಾಲೆ ಆಟ. ಓ,
ಅಲ್ಲೋಡಿ ರೂಪಾ ಮೇಡಮ್ ಬಂದ್ಬಿಟ್ರು. ಪ್ಲೀಸ್ ಕಮ್ ಮೇಡಮ್, ಜಾಯಿನ್ ವಿತ್ ಅಸ್. ಈ ಗೇಮ್ ಅಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಅವರ ಸೋಲ್ಮೇಟ್ ಹುಡ್ಕೋದು. ಸೆಕೆಂಡ್ ಸ್ಟೆಪ್ ಅಲ್ಲಿ ಆ ಸೋಲ್ಮೇಟ್ಗೆ ಗಿಫ್ಟ್ ಗೆಲ್ಲೋದು. ವೆರಿ ಗುಡ್. ನೋಡಿ, ನಿಮ್ ಸೋಲ್ಮೇಟ್ ನ ಕರೆಕ್ಟ್ ಆಗಿ ಕಾಣ್ ಹಿಡಿದ್ರಿ. ಕಂಗ್ರಾಟ್ಸ್. ಸೊ ನೀನೇ ನನ್ನ ಸೋಲ್ಮೇಟ್ ಅಂತ ಈ ತರನೂ ಪ್ರೂವ್ ಆಯ್ತು. ನಾನಂದ್ರೆ ನಿಂಗೆ ಎಷ್ಟು ಲವ್ ಚಂದ್ರಿಕಾ, ಕರೆಕ್ಟ್ ಆಗಿ ನನ್ನ ಹಿಡ್ಕೊಂಡಿಯಲ್ಲ. ಲವ್ ಇಲ್ಲ ಗಿವು ಇಲ್ಲ, ಕೆಟ್ಟ ಪೌಡ್ರು ವಾಸನೆ. ನೀವೆಲ್ಲಿದ್ರು ಗೊತ್ತಾಗ್ಬಿಡುತ್ತೆ. ಓಕೆ, ಕಂಗ್ರಾಚುಲೇಷನ್ಸ್. ಆಲ್ಮೋಸ್ಟ್ ಎಲ್ಲ ಜೋಡಿನೂ ಅವ್ರವ್ರ ಸೋಲ್ಮೇಟ್ಸ್ ನ ಕಣ್ಣು ಹಿಡಿದು ವಿನ್ ಆದ್ರಿ. ಈಗ ನೆಕ್ಸ್ಟ್ ಲೆವೆಲ್ ಅಲ್ಲೂ ಕೂಡ ನಿಮ್ಗೆಲ್ಲ ಕಣ್ ಕಟ್ತೀವಿ. ಅಂಡ್ ಇದ್ರಲ್ಲಿ ಗಿಫ್ಟ್ ಇದೆ, ಸರ್ಪ್ರೈಸ್ ಗಿಫ್ಟ್. ಇದನ್ನ ಒಂದ್ ಪ್ಲೇಸ್ ಅಲ್ಲಿ ಇಡ್ತೀವಿ. ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ಹುಡುಕ್ಬೇಕು. ಯಾರ ಕೈಗೆ ಇದು ಫಸ್ಟ್ ಸಿಗುತ್ತೋ ಅವರೇ ವಿನ್ನರ್ಸ್. ಈ ಗಿಫ್ಟ್ ನಮ್ದೇ. ಕಂಗ್ರಾಟ್ಸ್ ಆಗಿದ್ರೆ. ಓಕೆ ಗರ್ಲ್ಸ್, ಎಲ್ರ ಕಣ್ಣಿಗೂ ಬಟ್ಟೆ ಕಟ್ಟಿ. ಸೊ ಈ ಲೆವೆಲ್ ಎಲ್ರೂ ಆಡ್ಬೋದು. ಈ ಗಿಫ್ಟ್ ಗೆದ್ದವರು ಅವ್ರ ಸೋಲ್ಮೇಟ್ಗೆ ಪ್ರೆಸೆಂಟ್ ಮಾಡ್ಬೋದು. ಎಲ್ರೂ ರೆಡಿನಾ? ಓಕೆ, ನಾನು ಗಿಫ್ಟ್ ಅನ್ನ ಇಡ್ತಾ ಇದ್ದೀನಿ. ಓಕೆ ಗೈಸ್, ಆರ್ ಯು ರೆಡಿ? 3, 2, 1, go! ಗಂಗಾ, ಇವರಲ್ಲಿ ಗಂಗಾ ಯಾರು, ನಿತ್ಯ ಯಾರು, ಹೇಗ್ ತಿಳ್ಕೊಳ್ಳೋದು? ಈ ಹುಡುಗಿ ಯಾರ ಹತ್ರ ಹೋಗ್ತಾಳೋ ಅವಳೇ ನಿತ್ಯ, ಇನ್ನೊಬ್ಳು ಗಂಗಾ. ಜೈಸರ್ ನಿನ್ನ ಕರೀತಾ ಇದಾರ್ ಗಂಗಾ. ಅಮ್ಮ ಅವರು ಇನ್ನೂ ಕಾಣ್ಲಿಲ್ಲ ಶ್ವೇತಾ. ಖಂಡಿತ ಕಾಣಿಸ್ತಾರೆ, ಈಗ ಬಾ. ನಿತ್ಯ ಹೊರಟೋದ್ಲು. ಗಂಗನ್ ಕರ್ಕೊಂಡು ಇಲ್ಲಿಂದ ಆದಷ್ಟು ಬೇಗ ಹೊರಟೋಗ್ಬೇಕು. ಕಣ್ಣೇನು ಅಷ್ಟು ದೊಡ್ಡದಲ್ಲ, ಮೂಗ್ ಕೂಡ ಯಾರೋ ಹೊಡೆದಿರೋ ಹಾಗೆ ಸ್ವಲ್ಪ ಒಳಗಡೆ ಹೋಗಿದೆ. ಅಂತ ಕಲರ್ ಕೂಡ ಏನಿಲ್ಲ. ಇನ್ಯಾಕ್ ಭಯ ಹೇಳು? ಅಂದ್ರೆ ನಾನು ಅಂದವಾಗಿಲ್ವಾ? ಅವರೆಲ್ಲ ಹೇಳೋದ್ರಿಂದ ನಿನಗೆ ಹಾಗನ್ಸುತ್ತೆ ಬಿಟ್ರೆ. ಬೆನ್ಸ್ ಎಲ್ಲರೂ ಚೆನ್ನಾಗಿದೆ ಅಂತಂತಾರೆ ಚಿನ್ನ, ಆದ್ರೆ ಅಂಬಾಸಿಡ್ರೆ ತಗೋತಾರೆ. ಸೂಪರ್ಬ್.
ಸೂಪರ್ ಆಗಿತ್ತಲ್ಲ. ಮತ್ತೆ ನಮ್ ಸಾರು ನಿತ್ಯ ಮೇಡಮ್ ಸೇರಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೀಗೆ ಸೂಪರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಪರ್ಫಾರ್ಮರ್ ಯಾರು ಪರ್ಫಾರ್ಮ್ ಮಾಡ್ತಾರೆ? ನಮ್ ದೊಡ್ಡ ಸರ್ ಬರ್ತಾರೆ. ಜನಾರ್ದನ್ ಸರ್ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಈಗ ನಮ್ಮ ಜನಾರ್ದನ್ ಸರ್ ನಿಮ್ಮ ಮುಂದೆ ಕುಟುಂಬದ ಜನರ ಸಂಬಂಧದ ಬಗ್ಗೆ ಒಬ್ಬ ಇಂಗ್ಲಿಷ್ ಕವಿ ಏನ್ ಹೇಳಿದಾನ್ ಗೊತ್ತಾ? ದ ರಿಲೇಶನ್ಶಿಪ್ ಬಿಟ್ವೀನ್ 2 persons ಆಫ್ ಎ ಫ್ಯಾಮಿಲಿ ಮಸ್ಟ್ ಬಿ ಲೈಕ್ ಎ ಫಿಶ್ ಅಂಡ್ ವಾಟರ್, ಬಟ್ ಇಟ್ ಶುಡ್ ನಾಟ್ ಬಿ ಲೈಕ್ ಎ ಫಿಶ್ ಅಂಡ್ ಎ ಫಿಶರ್ ಮ್ಯಾನ್. ಯಾವತ್ತೋ ಚಿಕ್ಕ ವಯಸ್ಸಲ್ಲಿ ಓದಿದ ಜ್ಞಾಪಕ ನಿಮ್ಗೆ ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿದೆ. ಗ್ರಾಮರ್ ತಪ್ಪೇನಾದ್ರೂ ಇದ್ರೆ ಕ್ಷಮಿಸಿ, ಆದ್ರೆ ಅರ್ಥನೇ ತಪ್ಪು ಅನ್ನೋದಾದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ಸ್ ಅಮ್ಮ, ನೀವು ಹೋಗಿ ಆಟ ಆಡ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯಾ? ಅದು ಈ ಫಂಕ್ಷನ್ ನಿನಗೂ ನನಗೂ ಅನ್ಕೊಂಡಿದ್ಯಾ, ಇಲ್ಲ ನನಗೂ ಬೇರೆ ಹುಡುಗಿಗೂ ಅನ್ಕೊಂಡಿದ್ಯಾ? ನನ್ ಪಕ್ಕ ಇರೋದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಲ್ಲ, ಎಲ್ಲಿ ಅಂತ ಹುಡ್ಕೋದ್ ನಿನ್ನ? ಸಾರಿ. ಏನ್ ಸಾರಿ? ಈಗ ಕೂಡ ನಾನ್ ನಿನ್ ಜೊತೆ ಮಾತಾಡ್ತಿದ್ರೆ ಎಲ್ಲೆಲ್ಲೋ ನೋಡ್ತೀಯಲ್ಲ. ಮೊದಲು ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ನೀನ್ ಇಲ್ದೆ ನಾನು ಎಲ್ಲಿಗೆ ಹೋಗ್ಲಿ? ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದೆ, ಬಾ. ಬರ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೋಗಿರಿ. ನಾನ್ ನಿನ್ ಮುಂದೆ ನಿಂತಿದ್ರೆ ನೀನ್ ನನ್ ಹಿಂದೆ ನೋಡ್ತೀಯಲ್ಲ, ಏನಿದೆ ನನ್ ಹಿಂದೆ? ಬೇಡ, ನೋಡ್ಬೇಡಿ. ನನ್ ಮುಖ ಹಿಡ್ದಿದ್ಯಾ? ಕಿಸ್ ಕೊಡ್ತೀಯಾ? ಇದೇ ಆಯ್ತು. ಏನ್ ಬಿಟ್ಬಿಟ್ಟೆ? ಮುತ್ಕೊಡಲ್ವಾ? ಹಾಗಾದ್ರೆ ನಾನು ಹಿಂದೆ ನೋಡ್ತೀನಿ. ಏನು ಸೌಂಡೇ ಇಲ್ಲ? ಅಮ್ಮ ಅವ್ರು ಇಲ್ಲೇ ಬಂದಿದ್ರು ಕೂಡ ಎಲ್ಲರ ಮುಂದೆ ಬರ್ತೆ ಕಣ್ಣ ಮುಚ್ಚಲೆ ಆಡ್ತಿದ್ದಾರೆ. ನಾನು ಅಮ್ಮವ್ರನ್ನ ನೋಡಿದ್ನಲ್ಲ ಶ್ವೇತಾ, ಹತ್ರ ಹೋಗೋದ್ರಲ್ಲಿ ಅವರು ಅಡ್ಡ ಬಂದ್ರು. ನಮ್ಮ ಅಮ್ಮನ ಹತ್ರನೂ ಹೋಗಕ್ಕಾಗ್ತಿಲ್ಲ. ಯಾಕೆ ಹೀಗಾಗ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಈ ಹುಚ್ಚು ಸಂತೆಲಿ ನಾನಿರೋಕ್ಕಾಗಲ್ಲ ಶ್ವೇತಾ. ಹೋಗಿ ಮೇಡಮ್ ಹತ್ರ ಹೇಳ್ಬಿಡ್ತೀನಿ. ಏನಂತ ಹೇಳ್ತೀಯ ಗಂಗಾ? ನಿಜ ಹೇಳ್ತೀನಿ. ಸರಿಯಾಗಿ 2 ಬಿಡ್ತಾರೆ. ಯಾಕಿಷ್ಟ ದಿನ ಮೋಸ ಮಾಡ್ದೆ ಅಂತ ಹೇಳಿ ಬೈತಾರೆ. ನಿತ್ಯ ಮೇಡಮ್ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನಿನ್ಗಿನ್ನು ಡೇಂಜರ್ ಗಂಗಾ. ಇದು ಕರೆಕ್ಟ್ ಪ್ಲೇಸ್ ಅಲ್ಲ, ಕರೆಕ್ಟ್ ಸಿಚುಯೇಷನ್ ಕೂಡ ಅಲ್ಲ. ಅರ್ಥ ಆಯ್ತಾ? ನನ್ ಕಷ್ಟ ಯಾರು ಅರ್ಥ ಮಾಡ್ಕೋತಾರೆ? ಗೊತ್ತಿದ್ದು ಗೊತ್ತಿಲ್ದೇನೋ ಸಮುದ್ರಕ್ಕೆ ಬಿದ್ದಿದ್ಯಾ. ಆತ್ರ ಪಟ್ರೆ ನೀರಲ್ಲಿ ಮುಳುಗ್ತೀಯ ಗಂಗಾ. ಮತ್ತೆ ಏನು ಮಾಡ್ದೆ ಹೇಗಿರೋದು? ಯಾವಾಗಾದ್ರೂ ನಿಜ ಹೊರಗಡೆ ಬರ್ಬೇಕಲ್ಲ. ನಿಜ ಹೇಳೋ ಬಾರನ ದೇವ್ರಿಗೆ ಬಿಟ್ಬಿಡೋಣ. ಯಾವಾಗ ಏನಾಗ್ಬೇಕೋ ಅದೇ ನಡೆಯುತ್ತೆ. ಮಾರ್ನಿಂಗ್ ಇಂದ ಎಷ್ಟು ಟ್ರೈ ಮಾಡಿದ್ರು ಆ ಗಂಗಾ ಯಾರೋ ಗೊತ್ತಾಗ್ತಿಲ್ಲ. ಕನಿಷ್ಠ ಅವಳ ಫೇಸ್ ಕೂಡ ನೋಡಕ್ ಆಗ್ತಿಲ್ಲ. ಅವಳನ್ನ ನೋಡಾದ್ರೂ ನನ್ ಪಾಸ್ಟ್ ನೆನ್ಪಾಗುತ್ತೆ ಅನ್ಕೊಂಡ್ರೆ ಅವಳು ನನ್ ಜೊತೆಗೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ. ಅವಳು ಏನಾದ್ರೂ ನನ್ ಕಣ್ಣಿಗೆ ಕಾಣಿಸ್ಕೋಬೇಕು, ನಾನು ಅವಳು ನೋಡ್ಬಿಡ್ತೀನಿ.
ನಿತ್ಯ ವಾಟ್ ಹ್ಯಾಪನ್ ಟು ಮೀ? ಏನಕ್ಕೆ ಈಗ ಆಗ್ತಿದೆ? ಅಯ್ಯೋ, ಆ ಗಂಗಾ ಯಾರು ನೋಡೋಣ ಅಂದ್ಕೊಂಡ್ರೆ ಅಮ್ಮ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.